ಬೆಂಗಳೂರಿನಲ್ಲಿ ಮತ್ತೊಂದು ಏರ್ಪೋರ್ಟನ್ನು ನಿರ್ಮಾಣ ಮಾಡಬೇಕೆನ್ನುವ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಸಾಕಷ್ಟು ಗೊಂದಲದಲ್ಲಿದ್ದಾರೆ. ಜದ್ದಿಗೆ ಬಿದ್ದಿದ್ದಾರೆ, ಪ್ರತಿಷ್ಠೆಗೆ ಬಿದ್ದಿದ್ದಾರೆ. ತಮ್ಮ ಭಾಗದಲ್ಲಿಯೇ ನಿರ್ಮಾಣ ಆಗಬೇಕು ಅಂತ ಹೇಳಿ ತೀರಾ ಜಿದ್ದಿಗೆ ಬಿದ್ದಿದ್ದಾರೆ. ಕನಕಪುರ ಭಾಗದಲ್ಲಿಯೇ ಎರಡನೇ ಏರ್ಪೋರ್ಟ್ ಆಗಬೇಕು ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ವಾದ. ತುಮಕೂರು ಬಳಿ ಆಗಬೇಕು ಅಂತ ಹೇಳಿ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಅವರ ವಾದ. ಶಿರಾ ಬಳಿ ಮಾಡಿ ಅಂತ ಹೇಳಿ ದುಂಬಾಲು ಬಿದ್ದಿದ್ದಾರೆ ಪರಮೇಶ್ವರ್. ಮತ್ತೊಂದು ಕಡೆ ಟಿ.ಬಿ. ಜಯಚಂದ್ರ ಜಯಚಂದ್ರಗೆ ಸಾಥ್ ಕೊಟ್ಟಿದ್ದಾರೆ 30ಕ್ಕೂ ಹೆಚ್ಚು ಶಾಸಕರು. ಕೇಂದ್ರ ಎಲ್ಲಿ ಅನುಮತಿ ನೀಡುತ್ತೋ ಅಲ್ಲಿಯೇ ನಮ್ಮ ಆದ್ಯತೆ ಅಂತ ಹೇಳಿ ಎಂ.ಬಿ. ಪಾಟೀಲ್ ಹೇಳಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ನಾಯಕರಲ್ಲಿಯೇ ಏರ್ಪೋರ್ಟ್ಗಾಗಿ ಪೈಪೋಟಿ ನಡೆದಿದೆ. ಅಷ್ಟಕ್ಕೂ ಪೈಪೋಟಿ ಯಾಕೆ, ಅದೆಲ್ಲ ವಿಚಾರ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ಈ ವಿಚಾರದಲ್ಲಿ ಪರಮೇಶ್ವರ್ ಹಾಗೂ ಎಂ.ಬಿ. ಪಾಟೀಲ್ ಏನು ಮಾತನಾಡಿದ್ದಾರೆ ನೋಡ್ಕೊಂಬರೋಣ. ನಮಗೆ ಭಾಳ ಸಂತೋಷ ಏನಂತ ಹೇಳಿದ್ರೆ, ನಮಗೆ ಶಿರಾ ಆಗಲಿ, ಕೊರಟಗೆರೆ, ಮಧುಗಿರಿ ಇವೆಲ್ಲ ಈ ಭಾಗದಲ್ಲಿ ಆದರೆ ಭಾಳ ಅನುಕೂಲ ಆಗುತ್ತೆ. ಎಲ್ಲ ಗೊತ್ತಿಲ್ಲ ನನಗೆ ಗೊತ್ತಿರೋದು 2 ಕಡೆ ಅವರು ಸರ್ವೆ ಮಾಡಿದ್ದಾರೆ ಅಂತ. ಒಂದು ನೆಲಮಂಗಲ, ಕುಣಿಗಲ್ಲು ಆ ಭಾಗದಲ್ಲಿ ಒಂದು, ಇನ್ನೊಂದು ಕನಕಪುರ ಆ ಭಾಗದಲ್ಲಿ, ಬಿಡದಿ ಕನಕಪುರ ಆ ಭಾಗದಲ್ಲಿ ಒಂದು 2 ಸರ್ವೆ ಮಾಡಿದ್ದಾರೆ. ಅದಕ್ಕೆ ಅವ್ರದ್ದೇ ಆದಂಥ ಪ್ಯಾರಾಮೀಟರ್ಸ್ಗಳಿರ್ತವೆ. ಆ ಪ್ಯಾರಾಮೀಟರ್ ನಾವು ಎಕ್ಸ್ಪರ್ಟ್ ಕಮಿಟಿಯನ್ನು, ಕನ್ಸಲ್ಟೆಂಟ್ಸ್ನ, DPRನ ವಯಬಿಲಿಟಿ ಸ್ಟಡಿ ಮಾಡಲಿಕ್ಕೆ ನಾವು ಕೊಡ್ತೀವಿ. ಅವ್ರು ಏನು ಕೊಡ್ತಾರೆ ಅವ್ರು ಕೊಟ್ಟು, ಅವರು ಸಿರಾದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಸಿರಾದಾಗ ಮಾಡೋಣಂತೆ, ಬಿಜಾಪುರದಲ್ಲಿ ಮಾಡಬೇಕಾದ್ರೆ ಬಿಜಾಪುರದಲ್ಲಿ ಮಾಡೋಣಂತೆ, ಅಥವಾ ನೆಲಮಂಗಲ ಮಾಡೋಣ ಅಂದರೆ ನೆಲಮಂಗಲ ಮಾಡೋಣಂತೆ, ಕನಕಪುರ ಮಾಡೋಣ ಕನಕಪುರ ಮಾಡೋಣ. ಅದು ನೋಡಿಕೊಂಡು ಅಂತಿಮವಾಗಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ನಿರ್ಣಯ ಮಾಡ್ತಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಾತನಾಡಲಿಕ್ಕೆ. ಶಿವಕುಮಾರ್, ಯಾವ ಏರಿಯಾದಲ್ಲಿ ಏರ್ಪೋರ್ಟ್ ಆಗುತ್ತೋ ಆ ಏರಿಯಾ ಇಂಪ್ರೂವ್ ಆಗುತ್ತೆ, ಯಾವ ಏರಿಯಾದಲ್ಲಿ ಏರ್ಪೋರ್ಟ್ ಆಗುತ್ತೋ ಆ ಏರಿಯಾದ ಜಮೀನುಗಳಿಗೆ ಜಾಸ್ತಿ ಬೆಲೆ ಬರುತ್ತೆ. ಜಮೀನುಗಳಿಗೆ ಜಾಸ್ತಿ ಬೆಲೆ ಬಂದರೆ ಖಂಡಿತವಾಗೂ ಒಂದು ಶಾಶ್ವತವಾದ ಹೆಸರು ಉಳಿಯುತ್ತೆ ಅನ್ನೋದು ನಿಜವಾದ ಅಂಶ. ಇಲ್ಲಿ ಈ ಜಿದ್ದಾಜಿದ್ದಿ ಇದೆಯಲ್ಲ, ಈ ಜಿದ್ದಾಜಿದ್ದಿಯ ಮಧ್ಯೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯವಿದೆ ಅಂತ? ದಶರಥ್, ಬೆಂಗಳೂರು 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣ ಈಗಾಗಲೇ ಕಳೆದ 1 ತಿಂಗಳಿಂದಲೂ ಕೂಡ ಚರ್ಚೆ ಆಗ್ತಾ ಇದೆ. ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಲಾಗಿದೆ. ವಿಮಾನಯಾನ ಪ್ರಾಧಿಕಾರದ ತಂಡದ ಸದಸ್ಯರು ಬೆಂಗಳೂರಿಗೆ ಬಂದು ಈಗ ಸ್ಥಳ ಪರಿಶೀಲನೆ ಮಾಡಿ ನಿನ್ನೆ ದೆಹಲಿಗೆ ವಾಪಸ್ ಆಗಿದ್ದು ಆಗಿದೆ. ಆದರೆ ಇಲ್ಲಿ ಗಮನಕ್ಕೆ ಬರ್ತಾ ಇರುವಂಥದ್ದು ರಾಜಕೀಯ ಜಿದ್ದಾಜಿದ್ದಿ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಕನಕಪುರದ ಬಳಿ ಮಾಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ DCM ಡಿ.ಕೆ. ಶಿವಕುಮಾರ್ ಅವರು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಮೇಲೂ ಕೂಡ ಒತ್ತಡವನ್ನು ತಂದಿದ್ದರು, ಹಾಗೆ ಸಂಪುಟ ಸಭೆಯಲ್ಲೂ ಕೂಡ ಒತ್ತಡವನ್ನು ತಂದಿದ್ದರು. ಕಾರಣ, ಆ ಭಾಗದಲ್ಲಿ ವಿಮಾನ ನಿಲ್ದಾಣ ಆಗಿದ್ದೇ ಆದರೆ ಬೆಂಗಳೂರು ಸೌತ್ ಏನಿದೆ, ಬೆಂಗಳೂರು ದಕ್ಷಿಣ ಭಾಗದಲ್ಲಿರುವಂತಹ ಪ್ರಯಾಣಿಕರು ಕೂಡ ಅಲ್ಲಿಗೆ ಬರ್ತಾರೆ, ಹತ್ತಿರ ಆಗುತ್ತೆ. ಜೊತೆಗೆ ಹೊಸೂರು ವಿಮಾನ ನಿಲ್ದಾಣ ಮಾಡ್ತಾ ಇರೋದ್ರಿಂದ ಸಹಜವಾಗಿ ನಾವು ಒಂದು ವೇಳೆ ಬೇರೆ ಕಡೆ ಏನಾದರೂ ವಿಮಾನ ನಿಲ್ದಾಣವನ್ನು ಮಾಡಿದ್ದೇ ಆದರೆ ಅಲ್ಲಿರುವಂತಹ ಜನ ಆ ಕಡೆ ಹೊಸೂರಿಗೆ ಹೋಗ್ತಾರೆ, ಅದು ತಮಿಳುನಾಡಿಗೆ ಲಾಭ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಬೆಂಗಳೂರು ಸೌತಿಗೆ ಅನುಕೂಲವಾಗುವಂತೆ ನಾವು ಕನಕಪುರದಲ್ಲಿ ವಿಮಾನ ನಿಲ್ದಾಣವನ್ನು ಮಾಡಬೇಕು ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಲೆಕ್ಕಾಚಾರ ಹಾಕಿದ್ದಾರೆ. ಅಲ್ಲಿ ವಿಮಾನ ನಿಲ್ದಾಣ ಆಯಿತು ಅಂದರೆ ರಿಯಲ್ ಎಸ್ಟೇಟ್ ಗರಿಗೆದರುತ್ತೆ, ಅಲ್ಲಿರುವಂತಹ ರೈತರ ಜಮೀನಿಗೆ ಬೆಲೆ ಬರುತ್ತೆ, ಆನಂತರ ಅಭಿವೃದ್ಧಿ ಕೆಲಸಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ, ಕೈಗಾರಿಕೆಗಳು ಕೂಡ ಅಲ್ಲಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬರುತ್ತೆ ಬೇರೆ ಬೇರೆ ದೇಶಗಳಿಂದ. ಸೊ ಈ ಒಂದು ಲೆಕ್ಕಾಚಾರ ಆ ಕಡೆಗಿದ್ರೆ, ಮತ್ತೊಂದು ಕಡೆ ಅದಕ್ಕೆ ತದ್ವಿರುದ್ಧವಾಗಿ ವಿರೋಧವನ್ನು ಸ್ವಪಕ್ಷೀಯ ನಾಯಕರೇ ವ್ಯಕ್ತಪಡಿಸ್ತಾ ಇದ್ದಾರೆ. ಟಿ.ಬಿ. ಜಯಚಂದ್ರ ಅವರು ಈಗಾಗಲೇ 30ಕ್ಕೂ ಹೆಚ್ಚು ಶಾಸಕರ ಒಂದು ಸಹಿಯನ್ನು ಹಾಕಿಸಿರುವಂಥ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಆ ಭಾಗದಲ್ಲಿ ಬೇಡ, ಶಿರಾದಲ್ಲಿ ನೀವು ವಿಮಾನ ನಿಲ್ದಾಣವನ್ನು ಮಾಡಬೇಕು. ಉತ್ತರ ಕರ್ನಾಟಕ ಭಾಗದ ಸುಮಾರು 8ಕ್ಕೂ ಹೆಚ್ಚು ಜಿಲ್ಲೆಗಳ ಜನರಿಗೆ ಇದು ಅನುಕೂಲ ಆಗುತ್ತೆ. ಜೊತೆಗೆ ಕರಾವಳಿ, ಮಲೆನಾಡು ಭಾಗದ ಜನರಿಗೂ ಕೂಡ ಇದು ಗೇಟ್ ವೇ ಇದ್ದ ಹಾಗೆ ಇರೋದ್ರಿಂದ ಇದು ಅನುಕೂಲ ಆಗುತ್ತೆ. ಹಾಗಾಗಿ ನೀವು ಶಿರಾದ ಬಳಿ ಮಾಡಿ. ಸರ್ಕಾರಿ ಜಮೀನು ಕೂಡ ಇದೆ. ವಸಂತ ನರಸಾಪುರದಲ್ಲಿ ಬಹುದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನ ಅಲ್ಲಿ ಪ್ರಾರಂಭ ಆಗ್ತಾ ಇದೆ. ಎಲ್ಲದಕ್ಕೂ ಕೂಡ ಅಲ್ಲಿ ಅನುಕೂಲ ಇದೆ. ರಾಷ್ಟ್ರೀಯ ಹೆದ್ದಾರಿ 4 ಕೂಡ ಅಲ್ಲೇ ಹಾದು ಹೋಗಿದೆ ಅನ್ನುವಂಥ ಒತ್ತಾಯವನ್ನು ಟಿ.ಬಿ. ಜಯಚಂದ್ರ ಅವರು ಮಾಡ್ತಾ ಇದ್ದಾರೆ. ಇದಕ್ಕೆ ಉತ್ತರ ಕರ್ನಾಟಕ ಭಾಗದ ಬಹುತೇಕ ಶಾಸಕರು ಸಹಿಯನ್ನು ಹಾಕಿದ್ದಾರೆ. ಇದಕ್ಕೆ ಬೆಂಬಲವಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ನಿಂತಿದ್ದಾರೆ. ಶಿರಾದ ಬಳಿ ನೀವು ಮಾಡಿದ್ದೇ ಆದರೆ ಬೆಳಗಾವಿಗೂ ಕೂಡ ಇದು ಅನುಕೂಲ ಆಗುತ್ತೆ, ಹಾಗಾಗಿ ನೀವು ಶಿರಾದ ಬಳಿ ಮಾಡಿ ಅಂತೇಳಿ ಅವರು ಕೂಡ ಈಗ ಕಳೆದ 6 ತಿಂಗಳ ಹಿಂದೆಯೇ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಕೇಂದ್ರ ವಿಮಾನಯಾನ ಸಚಿವರಿಗೂ ಕೂಡ ಅವರು ಪತ್ರವನ್ನು ಬರೆದಿದ್ದಾರೆ. ಇದರ ಜೊತೆಗೆ ಟಿ.ಬಿ. ಜಯಚಂದ್ರ, ರಾಜಣ್ಣ, ಪರಮೇಶ್ವರ್ ಎಲ್ಲರೂ ಕೂಡ ತುಮಕೂರು ಭಾಗದಲ್ಲಿ
ವಿಮಾನ ನಿಲ್ದಾಣವನ್ನು ಮಾಡಬೇಕು ಅನ್ನುವಂತಹ ಆಗ್ರಹವನ್ನು ಮಾಡಿದ್ದಾರೆ. ಹಾಗಾಗಿ ಇದು ರಾಜಕೀಯ ಜಿದ್ದಾಜಿದ್ದಿಗೆ ಇದು ತೆಗೆದುಕೊಳ್ತಾ ಇದೆ. ಒಂದು ಕಡೆ ಕನಕಪುರದಲ್ಲಿ ತಪ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಯೋಚನೆಯನ್ನ ಮಾಡದಂತೆ ಕಾಣಿಸ್ತಾ ಇದೆ. ದಶರಥ್, ಎಸ್, ಥ್ಯಾಂಕ್ ಯು ಶಿವಕುಮಾರ್, ರಾಕೇಶ್ ಹಾಗೂ ಎಲ್ ಎನ್ ಸ್ವಾಮಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ, ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ.